ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಎನ್ ರಮೇಶ್ ಹುಟ್ಟುಹಬ್ಬದ ಅಂಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ 1 ಟಿಂಪು ತರಕಾರಿ ರವಾನೆ. ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹಾಗೂ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಕಾಂಗ್ರೆಸ್ ಹಿರಿಯ ಮುಖಂಡ ಯಲವಹಳ್ಳಿ ಎನ್ ರಮೇಶ್ ಅವರ ಹುಟ್ಟುಹಬ್ಬ ಏಪ್ರಿಲ್ 8 ಅಂಗವಾಗಿ ಇಂದು ಎನ್ ರಮೇಶ್ ಅಭಿಮಾನಿ ಬಳಗದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ 1 ಟಿಂಪು ತರಕಾರಿ ರವಾನೆ ಮಾಡಲಾಯಿತು. ನಗರದ ಬಿಬಿ ರಸ್ತೆಯಲ್ಲಿರುವ ತಮ್ಮ ಕಚೇರಿ ಮುಂಭಾಗದಲ್ಲಿ ಎನ್ ರಮೇಶ್ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ತೆರಳಲು ಸಿದ್ಧವಿದ್ದ ತರಕಾರಿ ವಾಹನಕ್ಕೆ ಪೂಜೆ ಸಲ್ಲಿಸಿ ರವಾನೆ ಮಾಡಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬದ ಅಂಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಏನಾದರೂ ಸೇವೆ ಮಾಡುವ ವಾಡಿಕೆ ಇದೆ. ಹಾಗೆ ಈ ವರ್ಷವೂ ಕೂಡ 1 ಟಿಂಪು ತರಕಾರಿ ರವಾನೆ ಮಾಡಲಾಗಿದೆ. ಸ್ವಾಮಿಯ ಸನ್ನಿಧಿಯಲ್ಲಿ ಕೋಟ್ಯಾಂತರ ಜನರಿಗೆ ಅನ್ನದಾನದ ವ್ಯವಸ್ಥೆ ಇದೆ. ಇದರಲ್ಲಿ ನನ್ನದು ಒಂದು ಅಳಿಲು ಸೇವೆ ಇರಲಿ ಎಂದು ತರಕಾರಿ ರವಾನಿಸಿದ್ದು, ಆ ಮಂಜುನಾಥ ಸ್ವಾಮಿ ಅವರ ಆಶೀರ್ವಾದ ಎಲ್ಲರ ಮೇಲಿರಲಿ ಎಂದು ಪ್ರಾರ್ಥಿಸಿದರು. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನ ಪಾದಕ್ಕೆ ನಮಸ್ಕಾರ ಮಾಡ್ತಾ, ಅಂದರೆ 8ನೇ ತಾರೀಕು ಏಪ್ರಿಲ್ ನಾನು ಹುಟ್ಟಿದಪ್ಪ. ಆ ಪ್ರಯುಕ್ತ ಅನೇಕ ಕಾರ್ಯಕ್ರಮಗಳಿದೆ. ಅದರಲ್ಲಿ ಇದು ಒಂದು ಸ್ವಾಮಿ ಸೇವೆಗೆ ಅನ್ನದಾನಕ್ಕೆ ಒಂದು ಲೋಡು ಟೆಂಪಲ್ ಲೋಡು ತರಕಾರಿಯನ್ನು ಕಳಿಸೋದು ಶುರು ಮಾಡಿದ್ದೀನಿ. ಒಂದು ಸಾರಿ ತರಕಾರಿ ಕಳಿಸೋದು, ಒಂದು ಸಾರಿ ಲೋಡ್ ಅಕ್ಕಿ ಕಳಿಸೋದು, ಈ ಥರ ಮಾತಾಡಿಕೊಂಡು ನಮ್ಮ ಮರಿಯ, ನಾನು, ನನ್ನ ಮಗ, ನಮ್ಮ ಕುಟುಂಬದವರು ಮಾತಾಡಿಕೊಂಡು ತೀರ್ಮಾನ ತೊಗೊಂಡು ಆ ಪ್ರೀತಿ ಪೂಜೆ ಮಾಡಿ ಈಗ ಗಾಡಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದೆ. ಅವರು ವ್ಯವಸ್ಥಿತವಾಗಿ ಅದು ಪ್ರಯಾಣ ಸಾಗಲಿ. ಸ್ವಾಮಿ ಸನ್ನಿಧಿಯಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಇವತ್ತಲ್ಲ ಅನೇಕ ವರ್ಷಗಳಿಂದ ಆ ಪುಣ್ಯಾತ್ಮರು ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಅನ್ನದಾನಕ್ಕೆ ನಮಗೂ ಕೊಟ್ಟಿರುವಂಥ ಭಗವಂತ ಕೊಟ್ಟಿರೋ ಶಕ್ತಿಯಲ್ಲಿ ಒಂದು ಅಳಿಲು ಸೇವೆಯನ್ನು ನಾವು ಕೂಡ ಮಾಡಬೇಕು ಅಂತ ಸ್ವಾಮಿ ಸಂಕಲ್ಪ ಆಗಿದೆ. ಹಾಗಾಗಿ ಇವತ್ತು ಸೋಮವಾರ, ಇವತ್ತು ಒಂದು ಲೋಡ್ ತರಕಾರಿ ಕಳಿಸ್ತಾ ಇದ್ದೀವಿ. ಮುಂದಿನ ಬಾರಿಗೆ ನಮ್ಮ ಹಳ್ಳಿನೂ ಒಂದು ವಾಗ್ದಾನ ಕೊಟ್ಟ, ಅಕ್ಕಿ ಕಳಿಸ್ಬೇಕು ಜೊತೆಗೆ ಅಂತ. ಅದಕ್ಕೆ ಅಕ್ಕಿ ಪ್ಲಸ್ ತರಕಾರಿ ಎರಡೂ ಕಳಿಸುವಂಥ ದೊಡ್ಡ ಗಾಡಿ ಮಾಡಿಬಿಟ್ಟು ಕಳಿಸುವಂಥ ಸಂಕಲ್ಪ ಮಾಡಿಕೊಂಡಿದ್ದೀವಿ. ಹಾಗಾಗಿ ಸ್ವಾಮಿ ಆಶೀರ್ವಾದ ನಿಮಗೂ ನಮಗೂ ಎಲ್ಲರ ಮೇಲೂ ಇರಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಮಂಜುನಾಥ ಸ್ವಾಮಿನ ನಮಸ್ಕಾರ ತಿಳಿಸಿ ಅವ್ರ ಪಾದಗಳಲ್ಲಿ ಕುಡಿಮಟ್ಟು ನಮಸ್ಕಾರ. ಎಲ್ಲ ಥರದ ತರಕಾರಿ, ಸುಮಾರು ಒಂದು 8 ಥರದ ತರಕಾರಿ ಇದೆ. ಆಲೂಗಡ್ಡೆ, ಕುಂಬಳಕಾಯಿ, ಕ್ಯಾರೆಟು, ಬೀನ್ಸು, ಕೋಸು, ನವಲಕೋಲು, ಬೀಟ್ರೂಟು, ಕುಂಬಳಕಾಯಿ, ಹೆಚ್ಚಾಗಿ ತಡೆಯುವಂಥ ತರಕಾರಿ. ಅಲ್ಲಿ ಜಾಸ್ತಿ ಆದರೆ ಆಲೂಗಡ್ಡೆ ಮತ್ತು ಈ ಕೆಲವು ಬೀಟ್ರೂಟು ಇವೆಲ್ಲ ಒಂದು ವಾರ 10 ದಿವಸ ಆದರೂ ತಡೀತವೆ. ಹಾಗಾಗಿ ಅದು ಗಟ್ಟಿ ಇರುವಂಥ ತರಕಾರಿ ಜಾಸ್ತಿ ಹಾಕಿದ್ದೀವಿ. ಇನ್ನೂ ಊರ ಹತ್ರ ಇನ್ನೂ ಒಂದಷ್ಟು ಜನ ಭಕ್ತರು ಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಅಣ್ಣ ಮಕ್ಕಳು. ಅದನ್ನು ತಗೊಂಡು ಮೇಲೆ ಅದಕ್ಕೆ ಜಾಗ ಬಿಟ್ಟವ್ರೆ, ಟಾರ್ಪಲ್ ಕಟ್ಟಿದೆ, ಹೋಗಿ ಟಾರ್ಪಲ್ ಕಟ್ಕೊಂಡು. ಈ ಸಂದರ್ಭದಲ್ಲಿ ಎನ್ ರಮೇಶ್ ಅವರ ಸ್ನೇಹಿತರು ಹಾಗೂ ಅಭಿಮಾನಿಗಳು ಜೊತೆಗಿದ್ದರು.